ಹಲೋ ವೆಲ್ಕಮ್ ಟು ದ ವಿದ್ಯಾದಾನ ಡಿಫೆನ್ಸ್ ಅಕಾಡೆಮಿ. ಸೊ ಇವತ್ತು ನಾವು ಆರ್ಮಿ ಜಿ ಡಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಬರೋದಾದರೆ ಮೊದಲಿಗೆ ಕ್ವಶನ್ ನಂಬರ್ 1, ವಿಚ್ ಸ್ಟೇಟ್ ವಾಸ್ ದ ಫಸ್ಟ್ ಫಾರ್ಮ್ಡ್ ಆನ್ ಅ ಲಿಂಗ್ವಿಸ್ಟಿಕ್ ಬೇಸಿಸ್? ಸೊ ನೋಡ್ಬೋದು ನಾವಿಲ್ಲಿ ವಿಚ್ ಸ್ಟೇಟ್ ವಾಸ್ ದ ಫಸ್ಟ್ ಫಾರ್ಮ್ ಆನ್ ಅ ಲಿಂಗ್ವಿಸ್ಟಿಕ್ ಬೇಸಿಸ್ ನೋಡ್ಬೋದು. ಸೊ ಇಲ್ಲಿ ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಲಿಂಗ್ವಿಸ್ಟಿಕ್ ಭಾಷೆಯ ಅನುಗುಣವಾಗಿ ಆದಂಥ ಮೊಟ್ಟ ಮೊದಲ ರಾಜ್ಯ ಯಾವುದು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ನೋಡೋದಾದರೆ ರಾಜಸ್ಥಾನ್, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್ ಆ್ಯಂಡ್ ಕರ್ನಾಟಕ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಂಧ್ರ ಪ್ರದೇಶ್. ಸೊ ಇದರ ಬಗ್ಗೆ ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಸೊ ಇಲ್ಲಿ ನಮ್ಮ ಭಾರತದಲ್ಲಿ ಭಾಷಾವಾರು ಆಧಾರದ ಮೇಲ್ಗಡೆ ರಾಜ್ಯಗಳೇನಾದವು ರೀ ಸಪ್ರೇಟ್ ಆದವು. ಸೊ ಅದರಲ್ಲಿ ಮೊಟ್ಟ ಮೊದಲನೇದು ಯಾವುದು ಅಂತಂದರೆ ಆಂಧ್ರ ಪ್ರದೇಶ್. ಯಾವಾಗ ಆಗಿದ್ದು? 1953ರಲ್ಲಿ. ಸೊ ಯಾರಿಂದ ಅನ್ನೋದು ಕೂಡ ಕ್ವಶನ್ ಬರ್ಬೋದು. ಸೊ ಬಹುಮುಖ್ಯವಾದಂಥ ಕ್ವಶನ್ನು. ಪೊಟ್ಟಿ ಶ್ರೀರಾಮರು 58 ದಿನಗಳ ಕಾಲ ಉಪವಾಸವನ್ನು ಮಾಡಿಕೊಂಡು ಸೊ ಏನು ಮಾಡ್ಕೊಂಡ್ರಿ, ಪ್ರಪ್ರಥಮ ಬಾರಿಗೆ ಆಂಧ್ರ ಪ್ರದೇಶವನ್ನು ಮೊದಲ ರಾಜ್ಯವನ್ನಾಗಿ ಭಾಷಾವಾರು ಮೇಲ್ಗಡೆ ಸೊ ಇಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಸೆಕೆಂಡ್ ಕ್ವಶನಿಗೆ ಬರೋಣ. ಹೂ ವಾಸ್ ದ ಟೆಂಪ್ರರಿ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ? ಸೊ ಕ್ವಶನ್ ಅನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಟೆಂಪ್ರವರಿ ತಾತ್ಕಾಲಿಕ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ಎದುರಿದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯ ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥವ್ರು ಯಾರಾಗಿದ್ರು ಅನ್ನೋದನ್ನ ಕೇಳ್ತಾ ಇದ್ದಾರೆ ಕ್ವಶನ್. ಆಪ್ಷನ್ಸ್ ಅಲ್ಲಿ ಬರೋದಾದ್ರೆ BR ಅಂಬೇಡ್ಕರ್, ಸಚ್ಚಿದಾನಂದ ಸಿನ್ಹಾ ಅಂಡ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, KM ಮುನ್ಷಿ ಅವರು. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಸಚ್ಚಿದಾನಂದ್ ಸಿನ್ಹಾ. ಯಾವಾಗ ಕ್ವಶನ್ ಬರ್ಬೋದು. ಸೊ ಯಾವ ಥರ? ದಟ್ ಈಸ್ 1946 ಅಲ್ಲಿ ನಡೆದ. ಸೊ ಏನು ಮಾಡಿದ್ರು, ಇದನ್ನ ಪ್ರೆಸಿಡೆಂಟ್ ಆಗಿ ತಾತ್ಕಾಲಿಕ ಪ್ರೆಸಿಡೆಂಟ್ ಆಗಿ ಸಚ್ಚಿದಾನಂದ್ ಸಿನ್ಹಾ ಅವರನ್ನ ಏನು ಮಾಡ್ತಾರೆ, ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಗೊತ್ತಾ ಇದೆ ನಿಮಗೆ. ಸೊ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅಂತ ಕರಿತೀವಿ ನಾವು ಇವ್ರನ್ನ, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್. ಓಕೆನಾ. ನೆಕ್ಸ್ಟ್ ಬರೋದಾದ್ರೆ ಸೊ ಯಾರ್, ರಾಜೇಂದ್ರ ಪ್ರಸಾದ್. ಸೊ ನೋಡೋದಾದ್ರೆ ಇಲ್ಲಿ ಫಸ್ಟ್ ಸೊ ಏನಂತ ಹೇಳ್ಬೋದು ನಾವು ಇವ್ರನ್ನ, ಪ್ರೆಸಿಡೆಂಟ್ ಅಂತ ಕರಿತಕ್ಕಂಥದ್ದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ. ಇಲ್ಲಿ ಕ್ವಶನ್ ನಂಬರ್ 3. ಸೊ ವಿಚ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ನೋನ್ ಆಸ್ ಅ ಸಿಲಿಕಾನ್ ಸ್ಟೇಟ್? ಸೊ ಇಲ್ಲಿ ಭಾರತದ ಸಿಲಿಕಾನ್ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಗೋವಾ, ಕರ್ನಾಟಕ, ಆಂಧ್ರ ಪ್ರದೇಶ್, ಕೇರಳ. ಸೊ ಹಾಗಾದ್ರೆ ಕರೆಕ್ಟ್ ಆನ್ಸರ್ ಕರ್ನಾಟಕ. ಸೊ ಸಿಲಿಕಾನ್ ಸಿಟಿ ಅಂತ ಬಂದ್ರು ಕೂಡ ಕ್ವಶನ್ ಅವಾಗ ಆನ್ಸರ್ ಮಾಡಬೇಕಾಗಿದ್ದು ನಾವು ಸೊ ಯಾವುದನ್ನ, ಬ್ಯಾಂಗ್ಳೂರನ್ನ. ಸೊ ಯಾವುದನ್ನ, ಬ್ಯಾಂಗ್ಳೂರ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿ which of the following tribal group is mainly found in Nilgiri hills? ಸೊ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಟ್ರೈಬಲ್ ಕೊಟ್ಟಿರುವಂಥ ಟ್ರೈಬಲ್ ಮೀನ್ಸ್ ಬುಡಕಟ್ಟು ಜನಾಂಗದ ಗುಂಪು ಎಲ್ಲಿ ಉಳ್ಕೊಂಡದ, ನೀಲಗಿರಿ ಹಿಲ್ಸ್ ಅಲ್ಲಿ ಉಳ್ಕೊಂಡಿರ್ತಕ್ಕಂಥ ಬುಡಕಟ್ಟು ಜನಾಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ ಕೊಟ್ಟಿದ್ರಲ್ಲಿ. ಸೊ ಫಸ್ಟ್ ಕ್ವಶನ್ ಎ, ಸೊ ದಟ್ ಈಸ್ ಲಂಬಾಡ. ನೆಕ್ಸ್ಟ್ ಗೋಂಡಾ, ನೆಕ್ಸ್ಟ್ ಜರಾವಾ, ಆಸ್ ವೆಲ್ ಆಸ್ ಲಾಸ್ಟ್ ಒನ್ ಇಟ್ ಈಸ್ ಥೋಡಾ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಥೋಡಾ. ಇಲ್ಲಿ ಸೊ ಇನ್ನು ಉಳಿದಂಥ ಟ್ರೈಬಲ್ ಪೀಪಲ್ ಬಗ್ಗೆ ನೋಡೋದಾದ್ರೆ ಸೊ ಲಂಬಾಡ ಬಂದ್ಬಿಟ್ಟು ಎಲ್ಲಿ ಇರ್ತಾರೆ ಇವರು ಅಂತಂದ್ರೆ ದಟ್ ಈಸ್ ಇನ್ ದ ಆಂಧ್ರ ಪ್ರದೇಶ್. ನೆಕ್ಸ್ಟ್ ಗೋಂಡಾ ಬಂದ್ಬಿಟ್ಟು ಸೊ ಕರ್ನಾಟಕ, ಮಹಾರಾಷ್ಟ್ರ ಆಸ್ ವೆಲ್ ಆಸ್ ಛತ್ತೀಸ್ಗಢ, ಕರ್ನಾಟಕ, ಮಹಾರಾಷ್ಟ್ರ, MH. ಓಕೆನಾ. ಛತ್ತೀಸ್ಗಢ, ಆಂಧ್ರ ಪ್ರದೇಶ್ ಇಲ್ಲೆಲ್ಲನೂ ಕೂಡ ಇರ್ತಕ್ಕಂಥ ಸ್ಪೆಸಿಫಿಕ್ ಆಗಿ ಕ್ವಶನ್ ಕೇಳಿದ್ರೆ ಮಾತ್ರ ನಾವು ಹೋಗ್ಬೇಕಾಗಿರ್ತದ. ಇಲ್ಲಿ ಸ್ಪೆಸಿಫಿಕ್ ಆಗಿ ಲ್ಯಾಂಬಡ ಅಂತಂದು ಬರಬಾರ್ದು ಕ್ವಶನ್. ದಟ್ ಈಸ್ ಆಂಧ್ರ ಪ್ರದೇಶದಲ್ಲಿ. ಇನ್ ಜವಾರ ಎಲ್ಲಿ ಇರ್ತಾರೆ ಜಾಸ್ತಿಯಾಗಿ ಅಂತಂದ್ರೆ ದಟ್ ಈಸ್ ಟ್ರೈಬಲ್ ಪೀಪಲ್ ಬುಡಕಟ್ಟು ಜನಾಂಗ ಇರೋದು ಅಂಡಮಾನ್ ಐಲ್ಯಾಂಡ್ ಅಲ್ಲಿ, ಅಂಡಮಾನ್ ದ್ವೀಪದಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ನು ಕ್ವಶನ್ಗೆ ಸಂಬಂಧಪಟ್ಟಂಗೆ ನೀಲಗಿರಿ ಹಿಲ್ಸ್ ಅಲ್ಲಿ ಉಳಿದಂತ ಒಂದು ಬುಡಕಟ್ಟು ಜನಾಂಗ ಅಂತಂದ್ರೆ ದಟ್ ಈಸ್ ಥೋಡಾ. ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ವೇರ್ ಆರ್ ದ ಲಾರ್ಜೆಸ್ಟ್ ಕೋಲ್ ರಿಸರ್ವ್ ಆಫ್ ಇಂಡಿಯಾ ಫೌಂಡ್? ಸೊ ನೋಡ್ಬೋದು ನಾವು ಕ್ವಶನ್ ಅನ್ನ,
ಲಾರ್ಜೆಸ್ಟ್ ಕೋಲ್ ರಿಸರ್ವ್ ಆಫ್ ಇಂಡಿಯಾ. ಭಾರತದ ಅತಿ ಹೆಚ್ಚು ಕೋಲ್ ಮೀನ್ಸ್ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಸೊ ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಬರೋದಾದ್ರೆ ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್ ಅಂಡ್ ಒಡಿಸ್ಸಾ. ಕರೆಕ್ಟ್ ಆನ್ಸರ್ ದಟ್ ಇಸ್ ಜಾರ್ಖಂಡ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಾಟ್ ಈಸ್ ದ ವರ್ಡ್ ರೆಗರ್ ಯೂಸ್ಡ್ ಫಾರ್? ಸೊ ಇಲ್ಲಿ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೆಗರ್ ಅನ್ನುವಂತ ಒಂದು ಪದವನ್ನ ಯಾವ ಮಣ್ಣಿಗೋಸ್ಕರ ನಾವು ಬಳಸ್ತಾ ಇದೀವಿ, ಇನ್ನೊಂದು ಮಣ್ಣಿನ ಹೆಸರದು. ಸೊ ಯಾವ್ದದು? ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ನೋಡೋಣ. ಲೆಟರೈಟ್ ಸಾಯಿಲ್, ರೆಡ್ ಸಾಯಿಲ್, ಡೆಲ್ಟಾ ಮಿಕ್ಸ್ ಸಾಯಿಲ್ ಅಂಡ್ ನೆಕ್ಸ್ಟ್ ಬ್ಲ್ಯಾಕ್ ಕಾಟನ್ ಸಾಯಿಲ್. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಬ್ಲ್ಯಾಕ್ ಕಾಟನ್ ಸಾಯಿಲ್. ಸೊ ಇಲ್ಲಿ ಬ್ಲ್ಯಾಕ್ ಸಾಯಿಲ್ಗೆ ನಾವು ಇನ್ನೊಂದು ಹೆಸರು ಕರಿತೀವಿ ರೆಗರ್ ಸಾಯಿಲ್, ಅದರ್ವೈಸ್ ಇನ್ನೊಂದು ಹೆಸರು ಕರಿತೀವಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತಂದು ಹೇಳ್ಕೊಂಡು. ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಸೊ ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ದ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಸೊ ಭಾರತದ ಸಂವಿಧಾನವನ್ನ ಕಸ್ಟೋಡಿಯನ್ ಮೀನ್ಸ್ ಕಾಯುವವ ಅಥವಾ ರಕ್ಷಣೆ ಮಾಡುವವರು. ಓಕೆನಾ? ಯಾರು ಅನ್ನೋದನ್ನ ಕೇಳ್ತಾ ಇದ್ದಾರೆ ಕ್ವಶನ್. ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಲೋಕಸಭಾ ಸೆಕ್ರೆಟರಿಯೇಟ್ ಅಂಡ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ದಟ್ ಈಸ್ ಆಪ್ಷನ್ ಡಿ, ಸುಪ್ರೀಂ ಕೋರ್ಟ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಹಂಗ್ರಿ ವಾಯ್ಸ್ ದೊಡ್ಡದ ಕ್ಲಾಸ್ನಾಗ ಹಿಂಗ ಹೋದ್ರತದೆ. ಓಕೆ ಓಕೆ ಏನಂತ ಇಲ್ಲ ನಡೆಸಿ. ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ? ಸೊ ಇಲ್ಲಿ ಕೊಟ್ಟಿರುವಂಥ ಪಾರ್ಕ್ಗಳಲ್ಲಿ ಅಂದರೆ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಫಸ್ಟ್ ನ್ಯಾಷನಲ್ ಪಾರ್ಕ್ ಆಫ್ ಇಂಡಿಯಾ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಎ ಮಾನಸ್ ಪಾರ್ಕ್ ಅಂಡ್ ನೆಕ್ಸ್ಟ್ ಆಪ್ಷನ್ ಬಿ ಕಾಂಜಿರಂಗ್ ಪಾರ್ಕ್, ಬಂಡೀಪುರ ಪಾರ್ಕ್ ಅಂಡ್ ಜಿಮ್ ಕಾರ್ಬೆಟ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಜಿಮ್ ಕಾರ್ಬೆಟ್. ಯಾವಾಗ ಸ್ಟಾರ್ಟ್ ಆಯಿತು ಅಂತಂದ್ರೂ ಕೂಡ ಕ್ವಶನ್ ಬರ್ಬೋದು. ಸೊ 1936 ಅಲ್ಲಿ. ಜಿಮ್ ಕಾರ್ಬೆಟ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದು ಕೂಡ ಕೇಳ್ಬೋದು. ಉತ್ತರಾಖಂಡ್. ಇದು ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿ ಸೊ ಹೊರಹೊಮ್ಮಿರೋದು ಜಿಮ್ ಕಾರ್ಬೆಟ್. ಸೊ ಅಷ್ಟೇ ಅಲ್ಲದೆ ಫಸ್ಟ್ ಪ್ರಾಜೆಕ್ಟ್ ಟೈಗರ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ ಅಲ್ಲಿ ಜಿಮ್ ಕಾರ್ಬೆಟ್ ಇಂದ. ಇದು ಕೂಡ ಕ್ವಶನ್ ಬರ್ಬೋದು. ನೆಕ್ಸ್ಟ್. In which state is Tawang Hill Station located? ಯಾವ ರಾಜ್ಯದಲ್ಲಿ? ನೆಕ್ಸ್ಟ್. In which state is Tawang Hill Station located? ಯಾವ ರಾಜ್ಯದಲ್ಲಿ ತವಾಂಗ್ ಹಿಲ್ ಸ್ಟೇಷನ್ ಸ್ಥಳೀಕರಣಗೊಂಡದ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಅಸ್ಸಾಂ, ಕೇರಳ, ಅರುಣಾಚಲ ಪ್ರದೇಶ್ ಅಂಡ್ ನೆಕ್ಸ್ಟ್ ಮೇಘಾಲಯ. ಇಲ್ಲಿ ಆಪ್ಷನ್ ಅಲ್ಲಿಲ್ಲ, ಸೊ ಮೇಘಾಲಯ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ತವಾಂಗ್ ಹಿಲ್ ಸ್ಟೇಷನ್ ಲೊಕೇಟ್ ಆಗಿರುವಂಥದ್ದು. ನೆಕ್ಸ್ಟ್. ಸೂರತ್ ಸಹಾರ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ವಿಚ್ ರಿವರ್? ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸೂರತ್ ಸಹಾರ ಅನ್ನುವಂಥದ್ದು ಯಾವ ನದಿ ದಡದ ಮೇಲ್ಗಡೆ ಇದೆ ಅನ್ನುವಂಥದ್ದನ್ನ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ಯಮುನಾ, ಸರಸ್ವತಿ, ಗಂಗಾ ಅಂಡ್ ತಪತಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ತಪತಿ. ಓಕೆನಾ? ಸೊ ನಾವು ಇನ್ನ ಸ್ವಲ್ಪ ಜಿಯೋಗ್ರಫಿಯಾಗಿ ನೋಡೋದಾದ್ರೆ ಸ್ವಲ್ಪ ತಪತಿ ರಿವರ್ ನಿಯರ್ ಟು
ಗುಜರಾತ್. ಸೊ ಇಲ್ಲಿ ಸೂರತ್ ಅನ್ನುವಂಥದ್ದು ಗುಜರಾತ್ ಅಲ್ಲಿ ಇರೋದು. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನಾವು ಸ್ವಲ್ಪ ಜಿಯೋಗ್ರಫಿ ಮೇಲ್ಗಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಕರೆಕ್ಟ್ ಆನ್ಸರ್ನ ಟಿಕ್ ಮಾಡ್ಬೋದು. ಇನ್ನು ಗಂಗಾ, ಸರಸ್ವತಿ, ಯಮುನಾ ಇವ್ಯಾವುದು ಕೂಡ ಸೂರತ್ ಭಾಗದಲ್ಲಿ ಹರಿದಿಲ್ಲ. ಸೊ ಈ ತರನು ಕೂಡ ನಾವೇನ್ ಮಾಡ್ಬೋದು, ಕರೆಕ್ಟ್ ಆನ್ಸರ್ ಅನ್ನ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಪ್ಲಾನೆಟ್ ಈಸ್ ಕಾಲ್ಡ್ ಆಸ್ ಅ ಡ್ವಾರ್ಫ್ ಪ್ಲಾನೆಟ್? ಡ್ವಾರ್ಫ್ ಕುಬ್ಜ ಗ್ರಹ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ಲಾನೆಟ್ ಗ್ರಹ ಕುಬ್ಜ. ಸೊ ಕೊಟ್ಟಿರುವಂತದ್ರಲ್ಲಿ ಸೊ ಕುಬ್ಜ ಗ್ರಹ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನೋಡೋಣ. ಸ್ಯಾಟರ್ನ್, ಜುಪಿಟರ್, ಅರೋಣ ಅಂಡ್ ಪ್ಲೂಟೋ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಪ್ಲೂಟೋ. ಸೊ ಇಲ್ಲಿ ಉಳಿದಂತ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ಸ್ಯಾಟರ್ನ್, ಶನಿ ಗ್ರಹಕ್ಕೆ ನಾವು ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಕರಿತೀವ್ರಿ. ಶನಿ ಗ್ರಹಕ್ಕೆ ನಾವು ಬ್ಯೂಟಿಫುಲ್ ಪ್ಲಾನೆಟ್, ಸುಂದರ ಗ್ರಹ ಅಂತ ಕರಿತೀವಿ ನಾವು ಇದನ್ನ. ನೆಕ್ಸ್ಟ್ ಜುಪಿಟರ್, ನಮ್ಮ ಸೌರ ಮಂಡಲದಲ್ಲಿ ಅತಿ ದೊಡ್ಡದಾದಂಥ ಗ್ರಹ, ಅತಿ ದೊಡ್ಡದಾದ ಗ್ರಹ. ನೆಕ್ಸ್ಟ್ ಅರುಣ ಅನ್ನುವಂಥದ್ದು ಯಾವುದೇ ತರನಾದಂಥ ನಮ್ಮ ಸೌರಮಂಡಲಕ್ಕೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಪ್ಲೂಟೋ, ಇದು ಕರೆಕ್ಟ್ ಆನ್ಸರ್. ಕುಬ್ಜ ಗ್ರಹ ಅನ್ನುವಂಥದ್ದನ್ನ ನೋಡುವಂಥದ್ದು. ನೆಕ್ಸ್ಟ್ ಕ್ವಶನ್, ಹೂ ಈಸ್ ನೌನ್ ಆಸ್ ದ ಫಾದರ್ ಆಫ್ ರಷ್ಯನ್ ಕಮ್ಯುನಿಸಂ? ಸೊ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಫಾದರ್, ಪಿತಾಮಹ. ಎದರ ಪಿತಾಮಹ? ರಷ್ಯನ್ ಕಮ್ಯುನಿಸಂ, ಸಮತಾವಾದಿ. ಕಮ್ಯುನಿಸಂ ಅಂತಂದ್ರೇನು? ಸಮತಾವಾದಿ. ರಷ್ಯನ್ ಸಮತಾವಾದಿಯ ಪಿತಾಮಹ ಯಾರು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆಪ್ಷನ್ಸ್ ಅಲ್ಲಿ ಲೆನಿನ್, ಹಿಟ್ಲರ್, ಕಾರ್ಲ್ ಮಾರ್ಕ್ಸ್ ಅಂಡ್ ಪ್ಲೆಕನೋವಾ. ಸೊ ನೋಡ್ಬೋದು ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಲೆನಿನ್. ನೆಕ್ಸ್ಟ್, ಬೈ ಹೂಮ್ ವಾಸ್ ದ ಫಸ್ಟ್ ಸೆನ್ಸಸ್ ಕಂಡಕ್ಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನ ಯಾರು ನಡೆಸಿದ್ರು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಬಂದ್ಬಿಟ್ಟು ಲಾರ್ಡ್ ಡಾಲೌಸಿ, ಲಾರ್ಡ್ ಮಾಯೋ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂಡ್ ನನ್ ಆಫ್ ದೀಸ್. ಕರೆಕ್ಟ್ ಆನ್ಸರ್ ಆಪ್ಷನ್ ಸೆಕೆಂಡ್ ಅಲ್ಲಿರೋದು ಲಾರ್ಡ್ ಮಾಯೋ. ಸೊ ಇವರು ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಜನಗಣತಿಯನ್ನ ನಡೆಸಿಕೊಟ್ರು. ನೆಕ್ಸ್ಟ್, ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿಕಮ್ ಅ ಮೆಂಬರ್ ಆಫ್ ಲೋಕಸಭಾ? ನೆಕ್ಸ್ಟ್, ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿಕಮ್ ಅ ಮೆಂಬರ್ ಆಫ್ ಲೋಕಸಭಾ? ಲೋಕಸಭಾದಲ್ಲಿ ಮೆಂಬರ್ ಆಗಲಿಕ್ಕೆ, ಸದಸ್ಯತ್ವವನ್ನು ಹೊಂದಲಿಕ್ಕೆ ಮಿನಿಮಮ್ ಅಂದ್ರೆ ಕನಿಷ್ಠ, ಓಕೆನಾ? ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ನೋಡ್ಬೋದು ನಾವಿಲ್ಲಿ ಆಪ್ಷನ್ಸ್ ಅಲ್ಲಿ 30, 20, 35, 25. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 25. ಸೊ ಪ್ರತಿಯೊಂದನ್ನು ಕೂಡ ಲಕ್ಷ್ಯ ಇರಲಿ. ಸೊ ಲೋಕಸಭಾ ಸದಸ್ಯನಾಗ್ಲಿಕ್ಕೆ ಎಷ್ಟು ವಯಸ್ಸು ಬೇಕು, ರಾಜ್ಯಪಾಲರಾಗ್ಲಿಕ್ಕೆ ಎಷ್ಟು ವಯಸ್ಸು ಬೇಕು, ಇವುಗಳ ಮೇಲ್ಗಡೆ ಒಂದು ಪ್ರತಿ ವರ್ಷನೂ ಕೂಡ ಏನಿರ್ತದ, ಒಂದು ಕ್ವಶನ್ ಮಾತ್ರ ಇದ್ದೇ ಇರ್ತದೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ವೇರ್ ಈಸ್ ದ ಜರವಾ ಟ್ರೈಬ್ ಫೌಂಡ್? ಸೊ ಇದೇ ಕ್ವಶನ್ ಪೇಪರ್ ಅಲ್ಲೇ ನಾವು ನೋಡಿದ್ವಿ ಆಗ್ಲಾಗ. ಟೋಡಾ ಅನ್ನುವಂಥ ಒಂದು ಜನಾಂಗ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅನ್ನೋದು ಕೂಡ ಕ್ವಶನ್ ಕೇಳಿದ್ದು ಇಲ್ಲಿ. ಸೊ ಹಾಗಾದ್ರೆ ಇಂಪಾರ್ಟೆಂಟ್, ಇಲ್ಲಿ ಬುಡಕಟ್ಟು ಜನಾಂಗದ ಮೇಲ್ಗಡೆ ಒಂದು ಕ್ವಶನ್ ಮಾತ್ರ ಪಕ್ಕ ಬರ್ತದೆ, ಓಕೆನಾ? ಸೊ ಹಾಗಾದ್ರೆ ನೋಡೋದಿಲ್ಲಿ ಜರವಾ ಟ್ರೈಬ್ ಎಲ್ಲಿರ್ತಾರೆ? ಸೊ ನೋಡ್ಬೋದು. ಹಾಗಾದ್ರೆ ಫಸ್ಟ್ಗೆ ಆಪ್ಷನ್ ಎ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಕೇರಳ ಅಂಡ್ ಲಾಸ್ಟ್ ಒನ್ ನಿಕೋಬಾರ್ ಐಲ್ಯಾಂಡ್. ಸೊ ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದ್ರು ಕೂಡ, ಸೊ ಅಲ್ಲಿ ಕೂಡ ಹೇಳಿದೆ ಅಂಡಮಾನ್ ಅಂಡ್ ನಿಕೋಬಾರ್. ಸೊ ಇಲ್ಲಿ ಕೂಡ ಅದೇ. ಸೊ ಕರೆಕ್ಟ್ ಆನ್ಸರ್ ದಟ್ ಈಸ್ ಆಪ್ಷನ್ ಡಿ, ನಿಕೋಬಾರ್ ಐಲ್ಯಾಂಡ್. ಕೆಲವೊಂದ್ಸಲಿ ಅಂಡಮಾನ್ ಅಂಡ್ ನಿಕೋಬಾರ್ ಕೊಟ್ಟಿರ್ತಾರೆ, ಕೆಲವೊಂದ್ಸಲಿ ಬರೀ ಅಂಡಮಾನ್ ಅಂತ ಕೊಟ್ಟಿರ್ತಾರೆ. ಸೊ ಓಕೆನಾ? ಕರೆಕ್ಟ್ ಆನ್ಸರ್ ಇಸ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್. ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಮತ್ತೆ ಬರೋಣ ಇಂಪಾರ್ಟೆಂಟ್ ಕ್ವಶನ್ಸ್ ಸಮೇತ. ಥ್ಯಾಂಕ್ ಯು.